ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ತಂಟೆಕೋರರು ಇರ್ತಾರೆ, ಬೇಕಂತಲೇ ಶತ್ರುತ್ವ ಹಗೆತನ ಸಾಧಿಸ್ತಾ ನಿಮ್ಮ ವಿರುದ್ಧ ತಂಟೆ ತಕರಾರುಗಳನ್ನೇ ಮಾಡ್ತಾ ಅವರ ಒಂದು ಜೀವನದಲ್ಲಿ ನಿಮ್ಮನ್ನು ಒಂದು ರೀತಿಯಲ್ಲಿ ಆಟದ ವಸ್ತುವಿನ ರೀತಿಯಲ್ಲಿ ಆಡಿಸ್ಬಿಡ್ತಾರೆ. ಪ್ರತಿಯೊಂದರಲ್ಲೂ ಕೂಡ ತಂಟೆ ಮಾಡೋದು, ತಕರಾರು ಮಾಡೋದು, ಸುಖ ಸುಮ್ಮನೆ ನಿಮ್ಮ ಹಿಂದೆ ಅಥವಾ ಮುಂದೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಕುಹಕದ ಮಾತುಗಳನ್ನು ಆಡ್ತಾ ಒಂದು ರೀತಿ ನಿಮ್ಮನ್ನು ಬಹಳಷ್ಟು ಹೀನಾಮಾನವಾಗಿ ನೋಡ್ತಕ್ಕಂಥ ಒಂದು ವ್ಯವಸ್ಥೆ. ಅಥವಾ ನೀವು ಮಾಡೋ ಕೆಲಸದಲ್ಲೋ ಅಥವಾ ಸ್ಥಳದಲ್ಲೋ ಜಾಗದಲ್ಲೋ ಪ್ರತಿಯೊಂದರಲ್ಲೂ ಕೂಡ ತಕರಾರುಗಳನ್ನು ಮಾಡಿ, ತಂಟೆಗಳನ್ನು ಮಾಡಿ ತೊಂದರೆ ಕೊಡ್ತಕ್ಕಂಥ ಕೆಲವೊಂದು ಅನಿಷ್ಟ ಜನಗಳು ಇರ್ತಾರೆ. ಇವ್ರು ಹೇಗಂತಂದರೆ ಬಲಾಢ್ಯರಾಗಿರ್ಬೋದು, ಒಂದಷ್ಟು ಜನಕ್ಕೆ ಇವರು ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ಅಥವಾ ಯಾರನ್ನೋ ಹಿಂಬಾಲಕರನ್ನಾಗಿ ಇಟ್ಕೊಂಡು ಬೇಕಂತಲೇ ಇನ್ನೊಬ್ಬರನ್ನ ನೋಯಿಸುವಂಥ ಒಂದು ಚಾಳಿ ಇವರಲ್ಲಿ ಬಹಳಷ್ಟು ನೋಡ್ತಾ ಇರ್ತೇವೆ. ಸುಖ ಸುಮ್ಮನೆ ಉಪದ್ರವ, ಖಾಲಿ ಉಪದ್ರವ, ಅಥವಾ ಯಾವುದಾದ್ರೂ ಒಂದು ಸ್ಥಿತಿಗತಿಗಳಲ್ಲೂ ಕೂಡ ನಿಮ್ಮನ್ನು ಮುಳುಗಿಸ್ಲಿಕ್ಕೆ ಇವರು ನೋಡ್ತಾ ಇರ್ತಾರೆ, ಕಾತರದಿಂದ ಕಾಯ್ತಾ ಇರ್ತಾರೆ. ಇವೆಲ್ಲ ಮಸಲತ್ತುಗಳು ಏನು? ನಿಮ್ಮಿಂದ ಏನೋ ಒಂದು ಪಡಿಬೇಕು, ಅಥವಾ ನಿಮ್ಮ ಮೇಲೆ ಯಾವುದಾದ್ರೂ ಒಂದು ವಿಷಯನ ಇಟ್ಕೊಂಡು ಹಗೆತನ ಜಿದ್ದನ್ನು ಸಾಧಿಸಬೇಕು, ಅಥವಾ ಕಪೋಲ ಕಲ್ಪಿತವಾಗಿ ನಿಮ್ಮ ಬಗ್ಗೆ ಏನಾರು ತಿಳ್ಕೊಂಡು ಈತ ನನಗೆ ವಿರುದ್ಧ ಇವನು ನಿಮ್ತಕ್ಕಂಥ ಒಂದು ಮನಸ್ಥಿತಿಯನ್ನು ರೂಢಿಸ್ಕೊಂಡಿರಬೇಕು. ಇದು ಎಲ್ಲ ಕ್ಷೇತ್ರಗಳನ್ನು ನೋಡ್ಬೋದು. ಕೆಲಸ ಮಾಡುವಂಥ ಸ್ಥಳದಲ್ಲಿ, ದಾಯಾದಿಗಳಲ್ಲಿ, ಬಳಗದಲ್ಲಿ, ಅಥವಾ ಈ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ನೆರೆಹೊರೆಯವರಲ್ಲಿ, ಜಾಗ ಜಮೀನುಗಳಲ್ಲಿ, ಅಥವಾ ಈ ರಾಜಕೀಯದಂಥ ಸಂಘ ಸಂಸ್ಥೆಗಳಂಥ ಕ್ಷೇತ್ರಗಳಲ್ಲಿ, ಈ ಪಂಚಾಯತ್ಗಳಲ್ಲಿ, ಇವೆಲ್ಲ ಸಾಧ್ಯತೆಗಳನ್ನು ಹೆಚ್ಚಾಗಿ ನಾವು ಕಾಣ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ. ಇಂಥ ಒಂದು ಸ್ಥಿತಿಗತಿಗಳನ್ನು ನೋಯಿಸ್ಕೊಂಡು ನೋಡಿ ಅದರ ಒಂದು ವ್ಯವಸ್ಥೆಯಲ್ಲೇ ಬಹಳಷ್ಟು ಕುಗ್ಗಿರ್ತಾರೆ. ಯಾಕಂದರೆ ಬಲಾಢ್ಯರಾಗಿರ್ತಾರೆ, ಬಲಶಾಲಿಗಳಾಗಿರ್ತಾರೆ, ಹಿಂದೆ ಮುಂದೆ ಜನಗಳನ್ನು ಇಟ್ಕೊಂಡಿರ್ತಾರೆ, ಅಥವಾ ದುಡ್ಡಿನ ದರ್ಪ, ದುರಾಂಕಾರ, ಈ ಎಲ್ಲ ದೌಲತ್ತುಗಳನ್ನು ತೋರಿಸ್ಕೊಳ್ತಾ ಸುಖ ಸುಮ್ಮನೆ ಇನ್ನೊಬ್ಬರ ಹೊಟ್ಟೆ ಮೇಲೆ ಹೊಡೆಯೋದು, ಇನ್ನೊಬ್ಬರಿಗೆ ಉಪದ್ರವ ಕೊಡೋದು, ಅಥವಾ ಅವರ ಒಂದು ವಿಷಯ ಸ್ಥಿತಿಯನ್ನು ಬೇಕಂತಲೇ ತಿರ್ಚೋದು, ಅಪಮಾನ, ಅಪಪ್ರಚಾರ, ತೇಜೋವಧಿ ಅಂಥದ್ದು ಮಾಡೋದು, ಮಾನಸಿಕವಾಗಿ ದೈಹಿಕವಾಗಿ ಎಷ್ಟು ಸಾಧ್ಯವೋ ಅಷ್ಟು ಆ ವ್ಯಕ್ತಿಗೆ ನರಳಾಟ ಕೊಡ್ತಕ್ಕಂಥ ಒಂದು ಕುತಂತ್ರ ವ್ಯವಸ್ಥೆಗಳು ನಾವು ನೋಡ್ಬೋದಾಗಿದೆ. ಪರಿಸ್ಥಿತಿ, ಸಂದರ್ಭ, ಸನ್ನಿವೇಶ ಮನುಷ್ಯನನ್ನು ಯಾವುದೇ ಮಟ್ಟಕ್ಕಾದರೂ ತೊಗೊಂಡು ಹೋಗ್ಬೋದು. ಉನ್ನತಕ್ಕಾದರೂ ಹೋಗ್ಬೋದು, ಅವನತಿಗಾದರೂ ಹೋಗ್ಬೋದು. ನಿಮ್ಮಲ್ಲಿ ಕೆಲವೊಂದು ದಾರಿದ್ರ್ಯಗಳು, ಈ ದೋಷಾದಿಗಳು, ಅಥವಾ ಬಲಾಬಲಗಳು ಕಡಿಮೆ ಇದ್ದಾಗ ಇಂತಹ ಕೆಟ್ಟ ಜನಗಳ ವಕ್ರದೃಷ್ಟಿಗೆ ಬಿದ್ದು ಜೀವನ ಅನ್ನೋದು ಕೂಡ ನಾಶ ಮಾಡಿಕೊಳ್ಳುವಂಥ ಪರಿಸ್ಥಿತಿಗೆ ಬರ್ಬೋದು. ಎಲ್ಲದರಲ್ಲೂ ಕೂಡ ತಂಟೆ ಮಾಡೋದು, ತಕರಾರುಗಳನ್ನು ಮಾಡೋದು, ರಾಜಿ ಸಂಧಾನ, ಪಂಚಾಯಿತಿ, ಏನಾರ ಒಂದು ಊರಿನ ಹಿರಿಕರು ಕೂತ್ಕೊಂಡು ಹೇಳ್ತಾ ಇದ್ರು ಅವ್ರದ್ದೇ ಆದಂಥ ಒಂದು ದರ್ಪಣ ತೋರಿಸೋದು, ಬೇಕಂತಲೇ ಹುನ್ನಾರಗಳನ್ನು ಮಾಡ್ತಾ ನಿಮ್ಮ ವಿರುದ್ಧವಾಗಿ ಚಲಾಯಿಸೋದು, ಮಸಲತ್ತು ಮಾಡೋದು, ಇವೆಲ್ಲ ನೋಡಿ 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 ನೀವು ಕೂಡ ಹತಾಶರಾಗಿ ಏನು ಮಾಡಬೇಕು ಇಂಥವ್ರಿಗೆ, ಯಾವ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ, ಹೇಗಾಗ್ತಾ ಇದೆ ಜೀವನ, ಈ ಶತ್ರು ಎಂಥ ಸ್ವರೂಪದಲ್ಲೂ ಕೂಡ ನಮ್ಮನ್ನು ನೆಮ್ಮದಿಯಾಗಿರ್ಲಿಕ್ಕೆ ಬಿಡ್ತಾ ಇಲ್ವಲ್ಲ ಎಂಬತಕ್ಕಂಥ ಮನಸ್ಸಿಗೆ ಬೇಸರ, ಖಿನ್ನತೆ, ಒಂದು ರೀತಿಯಲ್ಲಿ ಮಾನಸಿಕವಾದಂಥ ದೌರ್ಬಲ್ಯರಾಗಿ ಕಾಣ್ತಾ ಇರ್ತೀರ. ನೀವು ಎಷ್ಟು ದುರ್ಬಲರಾಗ್ತೀರಾ ಅವನಷ್ಟು ಪ್ರಕಾಶಮಾನವಾಗಿ ಬೆಳೀತಾನೆ, ಅಥವಾ ಆ ಒಂದು ಸ್ಥಿತಿಯಲ್ಲಿ ನಿಮ್ಮನ್ನು ಮತ್ತಷ್ಟು ತುಳಿಲಿಕ್ಕೆ ಚಿಂತೆ ಮಾಡ್ತಾ ಇರ್ತಾನೆ. ಸ್ವಲ್ಪ ಧೈರ್ಯ ತಗೊಳ್ಳಿ. ಧೈರ್ಯ, ಸಾಹಸ, ಲಕ್ಷ್ಮಿ ಈ ಗುಣಗಳನ್ನು ಬೆಳೆಸ್ಕೊಡಿ. ಅಥವಾ ಏನೋ ಆಯಿತು, ಯಾವುದೋ ಶತ್ರು ಏನೋ ಮಾಡ್ತಾ ಇದ್ದಾನೆ ಎಂಬತಕ್ಕಂಥ ಮನಸ್ಥಿತಿಯಲ್ಲೇ ಕೊರಗೋದು ಬೇಡ. ಆ ಸಮಸ್ಯೆಗೆ ಪರಿಹಾರಗಳನ್ನು ಹುಡ್ಕೊಳ್ಳಿ. ಹೇಗಾದರೂ ಇರಲಿ, ಅದು ಯಾವುದಾದ್ರೂ ಒಂದು ಸ್ವರೂಪ ನಿಮಗೆ ತೋಚಿತ್ತು, ತಿಳಿದಿತ್ತು, ಯಾವುದೇ ರೀತಿಯಲ್ಲಿ ನೋಡ್ಕೊಂಡು ತಾವು ಆ ಒಂದು ಸ್ಥಿತಿಯಿಂದ, ಆ ಒಂದು ವರ್ತುಲದಿಂದ ಹೊರಗಡೆ ಬರಲಿಕ್ಕೆ ಪ್ರಯತ್ನ ಮಾಡೋದು ಬಹಳ ಒಳ್ಳೆಯದು. ಪೂಜಾ ಪುನಸ್ಕಾರ, ದೈವಾದಿಗಳು, ಅಥವಾ ಜ್ಯೋತಿಷ್ಯ, ಶಾಸ್ತ್ರ, ತಂತ್ರ, ಮಂತ್ರಗಳು ಇದ್ದಿದ್ದೇ ಅದು ಇರಲಿ, ತೊಂದರೆ ಇಲ್ಲ. ನಿಮ್ಮ ಬುದ್ಧಿ ಭಗವಂತ ಕೊಟ್ಟಿದ್ದಾನೆ, ಆಲೋಚನಾ ಶಕ್ತಿ ಕೊಟ್ಟಿದ್ದಾನೆ.
ಯಾವ ರೀತಿಯಲ್ಲಿ ನೀವು ಮುಂದೆ ಬರಬೇಕು, ಪಟ್ಟಿಗೆ ಪಟ್ಟು ಯಾವ ರೀತಿಯಲ್ಲಿ ಹಾಕಬೇಕು, ಕ್ರಿಯೆಗೆ ಪ್ರತಿಕ್ರಿಯೆ ಯಾವ ರೀತಿಯಲ್ಲಿ ತೋರಿಸ್ಬೇಕು, ಯಾರು ನಮ್ಮನ್ನು ಅವನತಿಗೆ ನುಗ್ತಾ ಇದ್ದಾರೆ ಅವ್ರ ಮುಂದೆ ಹೇಗೆ ಬೆಳೆದು ಸಾಧಿಸಬೇಕು, ಇವೆಲ್ಲವನ್ನು ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಳ್ಳಿ. ಸುಮ್ಮನೆ ಏನೋ ನಡೀತಾ ಇದೆ, ಏನೋ ವಿಚಾರ ಆಗ್ತಾ ಇದೆ, ಏನಾದರೂ ಒಂದು ಸಮಸ್ಯೆ ಇದೆ, ಆ ಸಮಸ್ಯೆಗಳಲ್ಲೇ ಕಳಿತಾ ಕಾಲಹರಣ ಮಾಡ್ತಾ ನಿಮ್ಮನ್ನು ನೀವು ದೂಷಣೆ ಮಾಡ್ಕೊಂಡು, ನಿಮ್ಮನ್ನು ನೀವು ಸೊರಗಿಸಿ, ನಿಮ್ಮನ್ನು ನೀವು ನಿತ್ರಾಣ ಮಾಡ್ಕೊಂಡು, ನಿಮ್ಮ ಬದುಕನ್ನೇ ನೀವು ಅತಂತ್ರ ಮಾಡ್ಕೊಂಡು ಹೋಗುವಂಥ ಪರಿಸ್ಥಿತಿಗಿಂತ ಸ್ವಲ್ಪ ಬುದ್ಧಿಶಾಲಿಗಳಾಗಿ ಧೈರ್ಯ ತೋರಿ, ಎಲ್ಲವೂ ಸರಿ ಹೋಗುತ್ತೆ. ಶತ್ರುತ್ವ ಅನ್ನೋದು ಎಲ್ಲದರಲ್ಲೂ ಕೂಡ ಇದ್ದಿದ್ದೆ. ಸುಖ ಸುಮ್ಮನೆ ನೋಡಿ, ಯಾವುದೋ ಒಂದು ವ್ಯವಸ್ಥೆಯಲ್ಲೂ ಅಷ್ಟೆ, ತುಂಡು ಭೂಮಿಗೋಸ್ಕರ ಮಹಾಭಾರತದಂಥ ಯುದ್ಧಗಳೇ ಆಗ್ಬಿಟ್ಟಿದೆ. ಈಗಲೂ ಕೂಡ ಭೂಮಿಗೋಸ್ಕರ ಯುದ್ಧಗಳು ನಡೀತಾನೆ ಇರ್ತವೆ. ಅದು ದೇಶದಲ್ಲೂ ನಡೀಬೋದು, ಪ್ರದೇಶಗಳಲ್ಲೂ ಆಗ್ಬೋದು. ಅದೇ ರೀತಿಯಾಗಿ ವೈಮನಸ್ಸು ಅನ್ನೋದು ಅಕ್ಕಪಕ್ಕದಲ್ಲೂ ಕೂಡ ಉದ್ಭವ ಆಗ್ಬೋದು. ನಂದೊಂದಷ್ಟು ತೊಗೊಂಡ, ನಿಂದೊಂದಿಷ್ಟು ತೊಗೊಂಡ, ನಂದು ಹೀಗೆ ಎಲ್ಲವೂ ಕೂಡ ತಂಟೆ ತಕರಾರು ಮಾಡ್ಕೊಳ್ತಾ ಹೋಗ್ತಾ ಜೀವನ ಅನ್ನೋದು ನಿಮಗೆ ಬೇಸರ ತರಿಸುತ್ತೆ. ಈ ಒಂದು ಸ್ಥಿತಿಗತಿಗಳಿಂದ ತಾವು ಹೊರಗಡೆ ಬರಲಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡ್ತೀರ. ಆದರೂ ಇಂಥ ಶತ್ರುಶೇಷನ ನಾವು ಕಡೆಗಣಿಸಬಾರ್ದು. ಈ ಒಂದು ತಂತ್ರ ಪರಿಹಾರ ನಿಮಗೆ ಬಹಳ ಉಪಯುಕ್ತಕರವಾಗಿದೆ, ಹಾಗಾಗಿ ನಾನು ತಿಳಿಸ್ತಾ ಇದ್ದೀನಿ. ಬಹಳಷ್ಟು ಶತ್ರು ವಿಧಾನಗಳನ್ನು ತಿಳಿಸಿದ್ದೀನಿ, ಇದೂ ಕೂಡ ಒಂದು. ನೀವು ಮಾಡಿ, ಯಾವುದಾದ್ರೂ ಒಂದನ್ನು ಮಾಡಿ ಸರಿ ಮಾಡಿಕೊಡಿ. ಹಾಗಾಗಿ ನಾನು ತಿಳಿಸುವಂಥ ಒಂದು ಕರ್ತವ್ಯ, ಧರ್ಮ, ಒಂದು ಪ್ರಜ್ಞೆ, ಹಾಗಾಗಿ ತಿಳಿಸ್ತಾ ಇದ್ದೀನಿ. ನೋಡಿ, ಕೃಷ್ಣ ತುಳಸಿ ಸಾಮಾನ್ಯವಾಗಿ ನೀವು ನೋಡಿರ್ತೀರ, ಕಪ್ಪು ಇರ್ತದೆ. ಕೃಷ್ಣ ತುಳಸಿ ಬಹಳಷ್ಟು ವಿಶಾಲವಾಗಿ ಬೆಳೆದಿರುತ್ತೆ ಕೃಷ್ಣ ತುಳಸಿ ಅನ್ನೋದು. ಈ ಕೃಷ್ಣ ತುಳಸಿಯನ್ನು ಈ ಒಂದು ಪ್ರಯೋಗಕ್ಕೆ ಬಹಳ ಅವಶ್ಯಕತೆ ಇರುತ್ತೆ. 33 ದಳಗಳು ಅಥವಾ 33 ಎಲೆಗಳು ತಾವು ತೆಗೆದುಕೊಳ್ಬೇಕು ಕೃಷ್ಣ ತುಳಸಿಯನ್ನು. ಯಾವುದಾದ್ರೂ ನೀವು ಒಂದು ಶುಭ ಮಂಗಳವಾರ ನೋಡ್ಕೊಂಡು ಇದನ್ನು ತೆಗೀರಿ, ಯಾಕಂದರೆ ಶತ್ರುಗಳಿಗೆ ವಿಶೇಷವಾಗಿ ದಿನ. ಹಾಗಾಗಿ ತೆಗೆದುಕೊಂಡಂದರೆ ಆ ಗಿಡನ ಪೂಜೆ ಮಾಡಿ 33 ಎಲೆನ ತೆಗೆದುಕೊಳ್ಳಿ. ಅದರಲ್ಲಿ 32 ಎಲೆಗಳ ಮೇಲೆ ಸಿಂಧೂರವನ್ನು ಹಚ್ಚಿ. ಸಿಂಧೂರ ನಿಮ್ಗೆ ಗೊತ್ತಿರುತ್ತದೆ. ಆ ಸಿಂಧೂರವನ್ನು 32 ಎಲೆಗಳ ಮೇಲೆ ಹಚ್ಚಿ, ಮಿಕ್ಕ 1 ಎಲೆನ ತಾವು ಈ ಶತ್ರುವಿನ ನಾಮವನ್ನು ಹೇಳ್ತಾ ನಿಮ್ಮ ಹಣೆಯ ಬಳಿ ಇಟ್ಕೊಂಡು ಧ್ಯಾನಸ್ಥರಾಗಿ, ಹಣೆಯ ಬಳಿ ಶತ್ರುವಿನ ಹೆಸರನ್ನು ಹೇಳ್ತಾ ಧ್ಯಾನಸ್ಥರಾಗಿ ಒಂದು 5 ನಿಮಿಷಗಳ ಕಾಲ. ತದನಂತರವಾಗಿ ಆ 32 ಎಲೆಗಳು ಏನಿದ್ದಾವೆ ಒಂದರ ಮೇಲೆ ಒಂದರಂತೆ ಜೋಡಿಸಿ, ಕೆಳಭಾಗದಲ್ಲಿ ಶತ್ರುವಿನ ಧ್ಯಾನಸ್ಥರಾಗಿ ಮಾಡಿಕೊಂಡಿರ್ತಕ್ಕಂಥ ಎಲೆಯನ್ನು ಇಟ್ಟು ಒಂದು ಸೂಜಿ ದಾರವನ್ನು ತೆಗೆದುಕೊಂಡು ಆರ್ಪಾರು ಮಾಡಬೇಕು. ಆ 32 ಎಲೆಗಳಲ್ಲಿ ಹೋಗಬೇಕದು. ಆ ರೀತಿಯಾಗಿ ಸೂಜಿಯಿಂದ ದಾರವನ್ನು ತೆಗೀರಿ. ಹೀಗೆ ಮಾಡಿದ್ದು ಒಂದು ಹಾರದ ಸ್ವರೂಪವಾಗಿ ನಿಮಗೆ ಬರುತ್ತೆ. ಇದನ್ನು ತೆಗೆದುಕೊಂಡು ಮಂಗಳವಾರದ ದಿವಸ ಮಧ್ಯಾಹ್ನದ ಸಮಯದಲ್ಲಿ ದಾಳಿಂಬೆ ಗಿಡಕ್ಕೆ ಕಟ್ಟಿ, ಈ ಒಂದು ಏನು ದಾರದಿಂದ ಪೋಣಿಸಿರ್ತಕ್ಕಂಥ ತುಳಸಿಗಳನ್ನು ಇದನ್ನು ಹಾರದ ರೀತಿಯಲ್ಲಿ ಮಾಡಿಕೊಂಡು ಮಧ್ಯಾಹ್ನದ ಸಮಯ ಮಂಗಳವಾರದ ದಿವಸ ದಾಳಿಂಬೆ ಗಿಡಕ್ಕೆ ಕಟ್ಟಿ ತಿರುಗಿ ನೋಡಬೇಡಿ, ಹೋಗೋವಾಗ ಮಾತಾಡಬೇಡಿ, ಬರೋವಾಗಲೂ ಕೂಡ ಮಾತಾಡಬೇಡಿ, ತಿರುಗಿ ನೋಡದೆ ಮನೆಗೆ ಸೇರಿಕೊಳ್ಳಿ. ಈ ವಿಧಾನ ಮಾಡಿ ಖಂಡಿತವಾಗಿ ತಂಟೆ ತಕರಾರು ಮಾಡ್ತಕ್ಕಂಥ ಶತ್ರುಗಳು ಧೂಳಿಪಟ ಆಗ್ತಾರೆ. ಖಂಡಿತ ನಿಮ್ಮ ತಂಟೆಗೆ ಬರಬೇಕಂದ್ರೆ ಅವರು ಇನ್ನೊಮ್ಮೆ ಯೋಚನೆ ಮಾಡಬೇಕು. ಯಾವುದೇ ರೀತಿಯಲ್ಲೂ ಕೂಡ ನಿಮಗೆ ಸಮಸ್ಯೆ ಆಗಲಿಕ್ಕೆ ಆಸ್ಪದ ಇರೋದಿಲ್ಲ. ಶತ್ರು ತಣ್ಣಗಾಗ್ತಾನೆ ಅನ್ನೋದು ಸತ್ಯವಾದ ಮಾತು. ಹಾಗಾಗಿ ಇದು ಸರಳವಾಗಿರ್ತಕ್ಕಂತಹ ಪರಿಹಾರ ಮಾರ್ಗ ನಾನು ನಿಮಗೆ ತಿಳಿಸಿದ್ದೀನಿ. ಕೃಷ್ಣ ತುಳಸಿ ಎಲ್ಲ ಕಡೆಯೂ ಸಿಗುತ್ತೆ. ಯಾವುದೇ ರೀತಿಯಲ್ಲಿ ಇದಕ್ಕೇನು ಲಕ್ಷಗಟ್ಟಲೆ ಅಥವಾ 1000 ಗಟ್ಟಲೆ ಖರ್ಚು ಮಾಡಿ ಮಾಡುವಂಥ ಪೂಜೆ ಅಲ್ಲ. ನೀವು ಒಂದು ಮಂಗಳವಾರ ಶುದ್ಧವಾಗಿ ಎಲ್ಲವೂ ಈ ಪೂಜೆ ವ್ಯವಸ್ಥೆನ ಅಥವಾ ತಂತ್ರವನ್ನು ಮಾಡೋದ್ರಿಂದ ಖಂಡಿತವಾಗಿಯೂ ಈ ಒಂದು ಪರಿಹಾರ, ಅಂದರೆ ಈ ಶತ್ರು ಬಾಧಿತ ಅಥವಾ ಶತ್ರು ಸಂಬಂಧಿತ ಸಮಸ್ಯೆಗೆ ಪರಿಹಾರವಾಗಿ ಇದು ಕಾಣುತ್ತೆ. ನೋಡಿ, ಒಂದು ತುಳಸಿಯಿಂದ ಎಷ್ಟೋ ಶ್ರೀಕೃಷ್ಣನನ್ನು ತುಲಾಭಾರ ಮಾಡಲಿಕ್ಕೆ ಹೋದರೆ ಚಿನ್ನ, ವಜ್ರ, ವೈಡೂರ ಎಲ್ಲವೂ ಕೂಡ ಹಾಕ್ತಾರೆ, ಯಾರು ಸತ್ಯಭಾಮ. ಆದರೂ ಕೃಷ್ಣನ ಒಂದು ಸ್ವಲ್ಪನೂ ಅಲ್ಲಾಡೋದಿಲ್ಲ ಆ ತುಲಾಭಾರದಲ್ಲಿ, ತಕ್ಕಡಿಯಲ್ಲಿ. ರುಕ್ಮಿಣಿ ಹೇಳಿಕೊಟ್ಟ ಹಾಗೆ ಸ್ವಲ್ಪ ತುಳಸಿನ ತೆಗೆದುಕೊಂಡು ಪ್ರೀತಿಯಿಂದ ಹಾಕ್ತಾರೆ, ಆ ತಕ್ಕಡೆ ಅದಾಗದೇ ಎದ್ಬಿಡುತ್ತೆ. ಹಾಗೆ ಹೋಗುವಂಥದ್ದು ಕರ್ಮ, ಕಳೆಯುವಂಥದ್ದು ಕಾರ್ಯ.
ಹುಲ್ಲು ಕಡ್ಡಿ ಕೊಟ್ಟರು ಆಗೋಗ್ಬಿಡುತ್ತೆ. ಕಳಿದೇ ಇರೋದು ಲಕ್ಷ ಅಲ್ಲ, ಕೋಟಿ ಅಲ್ಲ, ಮತ್ತೊಂದಲ್ಲ, ಏನಾದರೂ ಮಾಡಿ ಹೋಗೋದಿಲ್ಲ. ಹಾಗಾಗಿ ಸಣ್ಣದಾಗಿರ್ತಕ್ಕಂಥ ಪರಿಹಾರ ನಿಮಗೆ ಬಹಳಷ್ಟು ಯೋಚನೆ ದಾರಿಗೆ ದೀಪವಾಗಿ ಕಾಣುತ್ತೆ. ಹಾಗಾಗಿ ಈ ಒಂದು ಪರಿಹಾರ ಇಂಥ ಸಮಸ್ಯೆಗಳಿಂದ ಬಾಧೆಯನ್ನು ಅನುಭವಿಸ್ತಾ ತಾವು ನರಳಾಟ ಮಾಡ್ಕೊಳ್ತಾ ಹೋಗೋದು ಬೇಡ. ಮಾಡಿ, ಇದರಿಂದ ಖಂಡಿತ ಜಯ ಸಿಗುತ್ತೆ. ಶತ್ರು ಸಂಬಂಧಿತ ಬಾಧೆಗಳಿಂದ ದೂರ ಆಗ್ತೀರ. ತಂಟೆ ತಕರಾರುಗಳಿಂದ ತಾವು ಹೊರಗಡೆ ಬರ್ತೀರ. ಒಳ್ಳೆಯ ಜೀವನ ಅನ್ನೋದು ಕಟ್ಕೊಳ್ತೀರ. ಮಾಡಿ, ಎಲ್ಲರಿಗೂ ಒಂದು ಆ ಭಗವಂತನ ದಯೆ ಸಿಗಲಿ. ಹಾಗಾಗಿ ಈ ಒಂದು ಪರಿಹಾರವನ್ನು ತಿಳಿಸಿದ್ದೀನಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ತಾವು ಕರೆ ಮಾಡಿ ಸಮಯ ತಿಳ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.